ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಅಗರಿಬೊಮ್ಮನಹಳ್ಳಿಯ ಗಣಪತಿ ಉತ್ಸವದ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನೀವು ನನ್ನ ಮೊದಲ ವೀಡಿಯೋಗೆ ನೀವು ಕೊಟ್ಟಂಥ ಸ್ಪಂದನೆ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ವಿಡಿಯೋಗಳನ್ನು ನೀವು ನೋಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ಸೇತುವೆ ಏನಿದೆಯಲ್ಲ, ಇಲ್ಲಿಂದ ಹೊಸ ಊರು ಪ್ರಾರಂಭ ಆಗ್ತದೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ಅಗರಿಬೊಮ್ಮನಹಳ್ಳಿಯ ಜ್ಯೋತಿವೃಂದದಿಂದ ಪ್ರತಿಷ್ಠಾಪನೆ ಮಾಡಿದ ಗಣಪತಿಯನ್ನು ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದೆ. ಆದರೆ ಅದಕ್ಕಿಂತ ಮುಂಚೆನೇ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಶುರುವಾಗಿದ್ದವು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಡೋದಕ್ಕೆ ತುಂಬ ದೊಡ್ಡ ನಾಯಕರೆಲ್ಲ ಬಂದಿದ್ದರು. ಆ್ಯಂಡ್ ಇಡೀ ಊರಿನ ಸಮಸ್ತ ಜನತೆಯೂ ಕೂಡ ಅಲ್ಲಿ ನೆರೆದಿತ್ತು. ಮತ್ತು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೂ ಕೂಡ ಸನ್ಮಾನ ಮಾಡಲಾಯಿತು. ನಾನು ಸ್ವಲ್ಪ ತಡಾಗಿ ಹೋಗೋದ್ರಿಂದ ಆ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದರೆ ಅಗರಿಬೊಮ್ಮನಹಳ್ಳಿಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಎಲ್ಲ ಗಣಪತಿ ಉತ್ಸವದಲ್ಲಿ ಕೂಡ ನಮ್ಮ ಊರಿನ ಅಥವಾ ನಮ್ಮ ಭಾಗದ ಏನು ವಿಶೇಷತೆ ಇದೆ, ಆ ಜನಪದ ಕ್ರೀಡೆಗಳಾಗಿರ್ಬೋದು, ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲನೂ ಕೂಡ ಪ್ರಾರಂಭ ಮಾಡ್ತಾರೆ. ಬನ್ನಿ ಅದ್ರ ಭಾಗವನ್ನು ನೋಡ್ಕೊಂಡು ಬರೋಣ. ಘೋರ ಯುದ್ಧ ನಡೆದಿದೆ. ಆ ಘನಘೋರ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿದೆ. ಆ ಯುದ್ಧದಲ್ಲಿ ಎರಡೂ ಕಡೆಯ ಪಾಂಡವರು ಮತ್ತು ಕೌರವರ ಕಡೆಯ ಅತ್ಯಂತ ಹೀನಾಯವಾಗಿ ಸತ್ತು ಹೋಗ್ತಾ ಇದ್ದಾರೆ ಸೈನಿಕರು. ಆದ್ದರಿಂದ ಇದ್ವತ್ತು ಊರ ಜನನ್ನೆಲ್ಲ ಹೊತ್ಕೊಂಡು ಹೋಗ್ತಿದ್ದಾರೆ ಸೈನ್ಯಕ್ಕಾಗಿ. ಆದ್ದರಿಂದ ನಾನು ಈ ಸೀರೆ ಉಟ್ಟು ಮನೆಯಲ್ಲಿ ಕುಳಿತು ಬಿಟ್ಟರೆ ಅದು ಹೇಗೆ ನನ್ನನ್ನು ಯುದ್ಧಕ್ಕೆ ಹೊತ್ತೊಯ್ಯುವರು ಅಂತ ಈ ಸೀರೆ ಉಟ್ಟಿತ್ತು. ಅರ್ಥವಾಯಿತೆ. ಈ ಜಗತ್ತಿಗೆ, ಈ ಲೋಕಕ್ಕೆ ಯುದ್ಧವು ಬೇಡವೇ ಬೇಡ, 7 ಜನ್ಮಕ್ಕೂ ಬೇಡ. ಜ್ಯೋತಿವೃಂದದ ನಂತರದಲ್ಲೇ ನಾವು ಅಗರಿಬೊಮ್ಮನಹಳ್ಳಿ HBಹಳ್ಳಿ ವಾರಿಯರ್ ಸ್ಪೋರ್ಟ್ಸ್ ಹತ್ರ ಹೋಗಿ ಗಣಪತಿಯನ್ನು ವೀಕ್ಷಣೆ ಮಾಡೋಕ್ಕೆ ಹೋಗಿದ್ವಿ. ಬನ್ನಿ ಅಲ್ಲಿ ನಂತರದಲ್ಲಿ ಏನಾಯಿತು ಅಂತ ನೋಡ್ಕೊಂಡ್ಬರೋಣ. ಸರ್, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಇದು HBHಳ್ಳಿ ವಾರಿಯರ್ಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಕೂಡಿಸಿರ್ತಕ್ಕಂಥ ಗಣೇಶ. ನಾವು ಸತತ 12ನೇ ವರ್ಷದಿಂದ ಗಣೇಶನನ್ನು ಕೂಡಿಸ್ತಾ ಇದ್ದೀವಿ. ಹಿಂದೆ ಫುಟ್ಬಾಲ್ ಗೇಮ್ಗಳನ್ನು ಮತ್ತು ಕಬಡ್ಡಿ ಗೇಮ್ಗಳನ್ನು ಲಕ್ಕಿ ಡ್ರಾ ಮಾಡಿ ಜನರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ HBHಳ್ಳಿ ವಾರಿಯರ್ಸ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಭಾಳಷ್ಟು ಕೆಲಸ ಮಾಡಿದೆ. ಆ ನಿಟ್ಟಿನಿಂದ ಅಲ್ಲಿಂದ ನಾವು ಮುಂದೆ ಸಾಗಿ ಅಗರಿಬೊಮ್ಮನಹಳ್ಳಿಯ ಬೆನಕ ಗ್ರೂಪ್ನ ಗಣಪತಿ ಹತ್ರ ನಾವು ಹೋದ್ವಿ. ಅಲ್ಲಿ ಒಂದು ವಿಶೇಷವಾಗಿ ಕಾರ್ಯಕ್ರಮ ಕೂಡ ನಡೆದಿತ್ತು. ಬನ್ನಿ ಆ ವಿಶೇಷ ನೋಡ್ಕೊಂಬರೋಣ. संकट को भैरी विघ्न विनाशन मंगल मूर्त अधिकारी कोटि सूरज प्रकाश ऐसी छवि तेरी कंठस्थ मस्तक झूले
शरणागतावे सन्नत संपद सबही भरपूर भावे ऐसे तुम महाराज मोको अति भावे गोसावी नंदन निश्चित गुण गावे जय देव जय देव जय जय श्री गणराज विद्या सुखदाता धन्य तुम्हारो दर्शन मेरा मन रमता जय देव जय देव ಅಲ್ಲಿಂದ ನಾವು ಮಿಲಿಟ್ರಿ ಬಯಲಲ್ಲಿರುವಂತಹ ಸ್ನೇಹ ವೃಂದದ ಗಣೇಶ ಪ್ರತಿಷ್ಠಾಪನೆ ಜಾಗಕ್ಕೆ ನಾವು ಹೋದ್ವಿ. ಅಲ್ಲಿ ಕೂಡ ನಾವು ಒಂದು ವಿಶೇಷ ಕಾರ್ಯಕ್ರಮ ನಡೆದಿತ್ತು. ಹಾಗಾಗಿ ಅಲ್ಲಿರುವಂಥ ಒಂದು ವೃಂದವನ್ನು ನಾವು ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ಕಾರ್ಯಕ್ರಮವನ್ನು ನಾವು ನೋಡ್ಕೊಂಡು ಬಂದ್ವಿ. ಬನ್ನಿ ಅದರ ಜಲಕ್ಕೆ ಹೇಗಿತ್ತು ನೋಡ್ಕೊಂಡು ಏನ್ ಕೇಳ್ತಾರೆ? ಸ್ವಾಮಿ ವಿವೇಕಾನಂದ ಸ್ವಲ್ಪ ನಿಮ್ಮ ದೇಶದೊಳಗೆ ಬಹಳಷ್ಟು ನದಿ ಹರಿತವೆ. ಏನ್ ಹರಿತಾವು? ನದಿಗಳು ಹರಿತವೆ. ಯಾವ ನದಿಗೆ ನೀರು ನಿಮ್ಗೆ ಶ್ರೇಷ್ಠ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದವನ್ನು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ಹೌದು ಸ್ವಾಮಿ, ನಮ್ಮ ದೇಶದೊಳಗಡೆ ಬಹಳಷ್ಟು ನದಿ ಹರಿತವೆ. ಎಲ್ಲಾ ನದಿ ನೀರು ಪವಿತ್ರನೇ, ಆದ್ರೆ ನನಗೆ ಯಾವ ನೀರು ಪವಿತ್ರ ಅಂತ ಕೇಳಿದ್ರೆ ಭಾರತ ದೇಶದೊಳಗಡೆ ರೈತ ಉಳುಮೆ ಮಾಡುವಾಗ ಆತನ ಬೆವರಿನ ಹನಿಗಳನ್ನ ಕೆಳಗೆ ಬೀಳ್ತವಲ್ಲ, ಆ ಬೆವರಿನ ಹನಿಗಳು ನನಗೆ ಶ್ರೇಷ್ಠ ಅನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾನಲ್ಲ. ಇದು ಸಂಸ್ಕಾರ. ಒಬ್ಬರಿಗೆ ತಾಯಿ 3 ಮಕ್ಕಳ ಇದ್ರಿ. ಅಲ್ಲಿಂದ ನಾವು ರಾಮನಗರ ಹರಳಹಳ್ಳಿಯಲ್ಲಿರುವಂಥ ಶಿವಾಜಿ ವಾರಿಯರ್ಸ್ನ ಗಣಪತಿ ಹತ್ರ ಹೋಗಿದ್ವಿ. ಬನ್ನಿ ಅಲ್ಲಿನ ವಿಶೇಷ ನೋಡ್ಕೊಂಬರೋಣ. आपल्याला फक्त 2च गोष्टी आवडतात, गणपतीची गाणी आणि आपला लाडका चिमटा. ಇವತ್ತು ನಾನು ಇದ್ದೀನಿ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಒಂದು ಗಣಪತಿಯ ಮುಂದ್ಗಡೆ. ಸೊ ಇವತ್ತು ಈ ಗ್ರೂಪ್ನ ಎಲ್ಲ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೇಳೋಣ ಈ ಗಣಪತಿಯ ಇತಿಹಾಸ ಏನು ಮತ್ತು ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ. ನಮ್ಮ ಗ್ರೂಪ್ ಹೆಸರು ಬಂದಿದೆ ಶಿವಾಜಿ ವಾರಿಯರ್ಸ್ ಅಂತ. ನಾವು ಕೂರ್ಸಕತ್ತಿ 7 ವರ್ಷ ಆಯಿತು.
ನಮ್ಮ ವಿಶೇಷ ಏನಂದರೆ ನಮ್ಮ ಏರಿಯಾದ ಗಣಪ ಬೇಕಂತ ನಾವು ಕೂರಿಸ್ತಾ ಇರೋದು. ಈಗ 7ನೇ ವರ್ಷ ನಮ್ಮ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾವು ಗಣೇಶ ಕೂರಿಸ್ತೀವಿ. 11ನೇ ವರ್ಷದಿಂದ ಸ್ಟೇಜ್ ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ವಿ. ಅದು ಗಣಪ ಎಷ್ಟು ಬರ್ತಾನೋ ಅಲ್ಲಿಂದ ಅದೇ ಅರಳಹಳ್ಳಿಯಲ್ಲಿರುವಂತಹ ವಿನಾಯಕ ಗೆಳೆಯರ ಬಳಗದ ಗಣಪತಿ ನೋಡೋಕ್ಕೆ ಹೋಗಿದ್ವಿ. ಬನ್ನಿ ಅವರನ್ನು ಮಾತಾಡಿಸಿದಾಗ ಅವರೇನು ಹೇಳಿದ್ರು ಅನ್ನೋದು. ಎಲ್ರಿಗೂ ನಮಸ್ಕಾರ. ಗಣಪತಿ ಗ್ರೂಪ್ನ ಹೆಸರೇನು? ವಿನಾಯಕ ಗೆಳೆಯರ ಬಳಗ. ವಿನಾಯಕ ಗೆಳೆಯರ ಬಳಗ. ಮತ್ತು ಊರು? ಅಗ್ರಿಬೊಮ್ಮನಹಳ್ಳಿ. ಓಕೆ. ಈ ಒಂದು ಏರಿಯಾನ ಯಾವ ಏರಿಯಾ ಅಂತಾರೆ? ಅರಳಿಹಳ್ಳಿ. ಅರಳಹಳ್ಳಿ. ಎಷ್ಟನೇ ವರ್ಷದಿಂದ ಗಣಪತಿ ಕೂರಿಸ್ತಾ ಇದ್ದೀರಿ? ಇದು ಮೊದಲೇ ವರ್ಷದಲ್ಲಿ ಗಣಪತಿನ ಕೂರಿಸಿದ್ದಾರೆ. ಅಲ್ಲಿಂದ ಪಕ್ಕದಲ್ಲೇ ಇದ್ದಂತಹ ಸಿದ್ಧಿವಿನಾಯಕ ಗ್ರೂಪನ್ನು ನೋಡಿಕೊಂಡು ಅವ್ರ ಜೊತೆ ನಾನು ಮಾತಾಡ್ಕೊಂಡು ಬಂದೆ. ಆದರೆ ಅಲ್ಲಿ ಜನ ಎಲ್ಲನೂ ಕೂಡ ನಾಳೆ ಬರ್ತಾರೆ, ಈಗ ಲೇಟ್ ಆಗಿದೆ, ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಜಸ್ಟ್ ವಿಡಿಯೋ ಮಾತ್ರ ಮಾಡ್ಕೊಂಡು ಬಂದೆ. ಹಾಗೆ ಪಕ್ಕದಲ್ಲಿ ಕುರುದ್ಗಡ್ಡೆ ಇತ್ತು. ಕುರುದ್ಗಡ್ಡೆಯಲ್ಲಿರುವಂಥ ಗಣಪತಿಯನ್ನು ನಾವು ನೋಡ್ಕೊಂಡು ಬಂದ್ವಿ. ಬನ್ನಿ ಅಲ್ಲಿರುವಂಥ ಇತಿಹಾಸನ ತಿಳ್ಕೊಂಡು ಬರೋಣ. ಗ್ರೂಪ್ನ ಹೆಸರೇನು? ಸೂರ್ಯಚಂದ್ರ ಗೆಳೆಯರ ಬಳಗ. ಎಷ್ಟು ವರ್ಷದಿಂದ ಈ ಗಣಪತಿ ಕೂರಿಸ್ತಾ ಇದ್ದೀರಿ? ಹಾಂ ಹಾಂ. ಸೂರ್ಯಚಂದ್ರರ ಗೆಳೆಯರ ಬಳಗ ಈ ಒಂದು ತಂಡಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಹಾರೈಸ್ತೀನಿ. ಅಲ್ಲಿಂದ ನಾವು ಕುರುದ್ಗಡ್ಡೆಯಲ್ಲಿರುವಂಥ ಭಗತ್ ಸಿಂಗ್ ವಾರಿಯರ್ಸ್ ಕಡೆಯಿಂದ ಇಡುವಂಥ ವಿನಾಯಕ ಗೆಳೆಯರ ಒಳಗದ ಗಣಪತಿಯನ್ನು ನೋಡ್ಕೊಂಬರೋಕೆ ಹೋದ್ವಿ. ಬನ್ನಿ ಅವರ ವಿಶೇಷತೆಯನ್ನು ನೋಡ್ಕೊಂಬರೋಣ. ಮತ್ತು ಭಗತ್ ಸಿಂಗ್ ವಾರಿಯರ್ಸ್ ಒಂದು ಸಹಯೋಗದಲ್ಲಿ ನಾವು ಪ್ರತಿ ವರ್ಷ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಎಲ್ಲರ ಯುವಕರನ್ನು ಒಗ್ಗೂಡಿಸಿ ಒಂದು ರೀತಿ ಹಬ್ಬದ ರೀತಿ ನಾವೆಲ್ಲ ಆಚರಣೆ ಮಾಡ್ಕೊತ ಬಂದಿದ್ವಿ. ಇದು 18ನೇ ವರ್ಷದ ಒಂದು ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮವಾಗಿದೆ. ತುಂಬ ಅದ್ದೂರಿಯಿಂದ ಎಲ್ಲರ ಒಂದು ಸಹಕಾರದಿಂದ ಎಲ್ಲ ಸದಸ್ಯರ ಒಂದು ಪದಾಧಿಕಾರಿಗಳ ಪರಿಶ್ರಮದಿಂದ ಉತ್ತಮವಾದಂಥ ರೀತಿಯಲ್ಲಿ ಈ ಒಂದು ಗಣೇಶ ಉತ್ಸವವನ್ನು ನಾವು ಮಾಡ್ಕೊತ ಬಂದಿದ್ವಿ. ಮುಂದಿನ ಸಹ ಇನ್ನೂ ಆ ದೇವರ ಒಂದು ಆಶೀರ್ವಾದದಿಂದ ಇನ್ನೂ ಉತ್ತಮವಾಗಿ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ. ಅದು ಎಲ್ಲರ ಒಂದು ಸಹಕಾರ ಇದ್ದರೆ ಅದು ಈಡೇರುತ್ತೆ ಅಂತ ಹೇಳ್ತೀನಿ.
दोनच गोष्टी आवडतात, गणपतीची गाणी आणि आपला लाडका चिमणा. ಗಣಪತಿನ ಇದು 4ನೇ ವರ್ಷ. 4ನೇ ವರ್ಷದಿಂದನಾ? ಎಷ್ಟು ಜನ ಇದ್ದೀರಿ ಎಲ್ಲರೂ ಸೇರಿ? 8 ಮಂದಿ. 8 ಮಂದಿ. ಇನ್ನೂ 4 ಜನ? ಅಲ್ಲಿ ಮಕ್ಕಳು. ಓಕೆ. ಆ್ಯಂಡ್ 4ನೇ ವರ್ಷದಿಂದ ಯಾವ ಏರಿಯಾ ಇದು? ಇದು ರೈತರು. ರೈತರೋಣಿ. ಓಕೆ ಸ್ನೇಹಿತರೆ, ರೈತರೋಣಿಯಲ್ಲಿ ವಿನಾಯಕ ವಕ್ರತುಂಡ ಗ್ರೂಪ್ ಕಡೆಯಿಂದ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಮುಂದುವರೆದು ಶ್ರೀ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಆಯೋಜಿಸಿದಂಥ ಗಣಪತಿ ಪ್ರತಿಷ್ಠಾಪನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನೋಡೋದಕ್ಕೆ ಬಂದಿದ್ವಿ. ಅಲ್ಲಿ ವಿಶೇಷವಾಗಿ ಸಂಘಬಾಳ್ಯ ನಾಟಕವನ್ನು ಕೂಡ ಆಯೋಜನೆ ಮಾಡಿದರು. ಬನ್ನಿ ಅದರ ಒಂದು ಝಲಕವನ್ನು ನೋಡ್ಕೊಂಡು ಬರೋಣ. ನನ್ನ ಮಾತನ್ನು ಕೇಳಿದ್ರೆ 500 ರೂಪಾಯಿ ಕೊಡ್ತಾ ಇದೆ. ಇದಕ್ಕಾಗಿ ಅದು ಯಾವ ಚೆನ್ನಾಗಿ ಹೇಳೋದಿಲ್ಲ. ये बाप्पा ये या भक्तांना दर्शन द्यायला ये. आपल्याला फक्त दोनच गोष्टी आवडतात, गणपतीची गाणी आणि आपला लाडका चिमणा.
ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೂರು ಹುಡುಗ ಜಯಸೂರ್ಯ. ನಾನು ಇವತ್ತು ಇದ್ದೇನೆ ಮಹಾರಾಜ ಗಣೇಶ ಮಂಡಳಿಯವರ ವತಿಯಿಂದ ಕೂರಿಸಿರುವಂಥ ಗಣಪತಿಯ ಮುಂದ್ಗಡೆ. ಸೊ ಬನ್ನಿ ಗಣಪತಿ ವಿಶೇಷ ಮತ್ತು ಇದರ ಇತಿಹಾಸದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಈ ಒಂದು ಗಣಪತಿ ಬಗ್ಗೆ ಮತ್ತು ಇದರ ವಿಶೇಷತೆ ಬಗ್ಗೆ ಮತ್ತು ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಯಾರಾದರೂ ಹೇಳ್ತೀರಾ? ಇದು ಮಹಾರಾಜ ಗಣೇಶ ಮಂಡಳಿ ಅಂತಣ್ಣ. ಇದು ನಾವು 2ನೇ ಕ್ಲಾಸಿಂದ ಇಟ್ಕೊತ್ ಬಂದೀವಣ್ಣ. 11 ವರ್ಷ ಈ ವರ್ಷ 11ನೇ ವರ್ಷ ಅಂತ ಇಟ್ಕೊತ್ ಬಂದು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಟ್ಕೊತ್ ಬರ್ತೀವಿ. ಈ ವರ್ಷ ಏನು ಬಾಲ ಗಣೇಶ ಅಂತ ಎಲ್ಲ ಸಣ್ಣ ಮಕ್ಕಳ ಕಾನ್ಸೆಪ್ಟ್ ಇಟ್ಕೊಂಡು ಬಾಲ ಗಣೇಶನ ಮಾಡಿದೋಣ. ಇದು 11ನೇ ವರ್ಷ, ಇದು 11ನೇ ವರ್ಷ ಆಗಿದೆ. ಒಂದು ವಿಶೇಷತೆ ಇರಲಿ ಅಂತೇಳಿ ಬಾಲ ಗಣೇಶ ಮಾಡಿದೋಣ. ಓಕೆ. ಆ್ಯಂಡ್ ಈ ವರ್ಷ ನಾನು ಇಲ್ಲೊಂದು ಬೋರ್ಡ್ ನೋಡಿದೆ, ಇಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಅಂತಂದು ಆಯೋಜನೆ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡು ಇಲ್ಲಿರುವಂಥ ಯುವಕರೆಲ್ಲರೂ ಕೂಡ ರಕ್ತದಾನದ ಬಗ್ಗೆ ಒಂದು ಕಾನ್ಸೆಪ್ಟನ್ನು ಅರಿವು ಮೂಡಿಸ್ತಾ ಇದ್ದಾರೆ. ಸೊ 30ನೇ ತಾರೀಕು ಸ್ವಯಂ ಪ್ರೇರಿತ ರಕ್ತದಾನ ಮತ್ತು ಪ್ರಸಾದ ಇರುತ್ತೆ ಮಧ್ಯಾಹ್ನ 12 ಗಂಟೆಗೆ. ಓಕೆ. ಅಂದರೆ ಪಾಪ ಭಾಳ ಜನ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ರಕ್ತ ಸಿಗಲ್ಲ ಅಂತಿದ್ದಾರೆ. ಅಟ್ಲೀಸ್ಟ್ ಇದರಿಂದ ಆದರೂ ನಮ್ಮ ಅವ್ರಿಗೆ ಸಹಾಯ ಆಗಲಿಕ್ಕೆ ಒಂದು ಕಾನ್ಸೆಪ್ಟ್ ಇದು ಮಾಡೋಕ್ಕೆ. ಓಕೆ. 30ನೇ ತಾರೀಕಿಗೆ ಸ್ನೇಹಿತರೆ, ಇವತ್ತು ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಮಹಾರಾಜ ಗಣೇಶ ಮಂಡಳಿ ವತಿಯಿಂದ 30ನೇ ತಾರೀಕು ರಕ್ತದಾನ ಶಿಬಿರ ಇದೆ. ಸೊ ಯಾರಾದರೂ ಕೂಡ ಈ ವಿಡಿಯೋ ಅಷ್ಟೊಳಗಡೆ ನಿಮಗೆ ತಲುಪಿದಂದರೆ ಅವತ್ತಿನ ದಿನ ನೀವು ಫ್ರೀ ಇದ್ದಂದರೆ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡೋದಕ್ಕೆ ಇಲ್ಲಿರುವಂಥ ಯುವಕರೆಲ್ಲರೂ ಕೂಡ ಕೇಳ್ಕೊಳ್ತಿದ್ದಾರೆ. ಆ್ಯಂಡ್ ನಾನು ಕೂಡ ಅದಕ್ಕೆ ಬೆಂಬಲಿಸ್ತಾ ಇದ್ದೀನಿ.